ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ನಿನ್ನೆ ರಾತ್ರಿ ಬಂದು ಇದೇ ರೂಮಲ್ಲಿ ರೆಸ್ಟ್ ಮಾಡಿದ್ದು. ಎಲ್ಲ ಫ್ರೆಶ್ ಅಪ್ ಆದ್ವಿ. ಈ ರೂಮ್ ಈ ರೀತಿ ಇದೆ. ಫ್ರೆಶ್ ಅಪ್ ಆಗೋಕ್ಕೆ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ, ದೊಡ್ಡದಾಗಿದೆ. ನಾವಿವಾಗ ಮಧ್ಯಪ್ರದೇಶದ ಸಿಯೋನಿ ಎಂಬ ಊರಿನಲ್ಲಿ ಇದ್ದೀವಿ. ಈ ಸಿಯೋನಿಯಿಂದ ಒಂದು 2-3 ಕಿಲೋಮೀಟರ್ಸು. ಈಗ ನೀವೇ ನೋಡ್ತಾ ಇದ್ದೀರಲ್ವ ಈ ರೂಮ್ಸ್ಗಳು, ಇದು ಒಂದು ಕಮ್ಯುನಿಟಿಯ ಬಿಲ್ಡಿಂಗ್. ಇದು ಅವರು ತಮ್ಮ ಸಮಾರಂಭಗಳಿಗೋಸ್ಕರ ಮಾಡಿರುವಂಥ ಬಿಲ್ಡಿಂಗು. ಇವಾಗ ಪ್ರಯಾಗ್ರಾಜ್ಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅವರಿಗೋಸ್ಕರ ಯಾವುದೇ ರೀತಿಯ ಶುಲ್ಕವಿಲ್ಲದೆ ಫ್ರೀಯಾಗಿ ಅವ್ರು ಇರೋದಕ್ಕೆ ಒಂದು ನೈಟ್ ಇದ್ದು ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಕಮ್ಯುನಿಟಿ ಇದು. ಈ ಬಿಲ್ಡಿಂಗ್ನ ಹೆಸರು ಅಗರ್ಲಾಲ್ ಭವನ್ ಅಂತೇಳಿ. ಅವರಿಗೆ ನಮ್ಮ ಧನ್ಯವಾದಗಳು. ನಾವು ನಿನ್ನೆ ನೈಟು 10:30-11 ಬಂದು ಊಟ ಮಾಡಿದಾಗ 12 ಗಂಟೆ ಆಯಿತು. ಈಗ ನೋಡ್ತಾ ಇದ್ರಲ್ವ, ಇದೇ ಅಗರ್ಲಾಲ್ ಭವನ್ ಅಂತೇಳಿ. ಇದು ಯಾವುದೇ ಲಾಡ್ಜಿಗಿನ ಕಮ್ಮಿ ಇಲ್ಲ, ಎಲ್ಲ ರೀತಿ ವ್ಯವಸ್ಥೆ ಇದೆ, AC ಅನುಕೂಲ ಕೂಡ ಇದೆ. ಆದರೆ ಪ್ರಯಾಗ್ರಾಜ್ಗೆ ಹೋಗೋದಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟೋದಕ್ಕೆ ಈ ಕಮ್ಯುನಿಟಿಯವರಿಗೆ ನಮ್ಮ ಕಡೆಯಿಂದ ಮತ್ತು ಹಾಗೂ ಎಲ್ಲ ಹಿಂದೂ ಬಾಂಧವರಿಂದ ಧನ್ಯವಾದಗಳು. ಇದೊಂದು ಆಶ್ರಮ ಅಂತ ಹೇಳಿ, ಇದೊಂದು ಸಣ್ಣ ದೇವಸ್ಥಾನ ಇದೆ, ಚೆನ್ನಾಗಿದೆ, ನೋಡ್ಕೊಂಡು ರಾಧಾಕೃಷ್ಣ. ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇರೋದು NH44, ಕನ್ಯಾಕುಮಾರಿ ಟು ಕಾಶ್ಮೀರ NH44 ಹೈವೇ ರಸ್ತೆ ಇದು. ಇವಾಗ ನಾವು ಹೋಗ್ತಾ ಇರೋ ರೋಡು ಮತ್ತು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಬರುವಂಥ ಇದು ಯಾವುದಪ್ಪ ಅಂತಂದರೆ ಪಿಂಚ್ ಟೈಗರ್ ರಿಸರ್ವ್ ಫಾರೆಸ್ಟ್ ಏರಿಯಾ ಇದು. ಈಗ ನಾವು ಹೋಗ್ತಾ ಇದ್ದೀವಲ್ಲ, ಇದು ಆ ಕಡೆ ಈ ಕಡೆ ನೀಲಿ ಕಲರ್ದು ಮ್ಯಾಟ್ ಥರ ಕಾಣ್ತಿದ್ದಲ್ಲ, ಅದು ಬಂದು ಸೌಂಡು ಈ ನಾವು ಹೋಗೋ ಗಾಡಿಗಳ ಸೌಂಡು ಆ ಕಡೆ ಎಲ್ಲಿ ಕೇಳಬಾರ್ದು ಅಂತಲೇ ರಿಸರ್ವ್ ಫಾರೆಸ್ಟ್ ಇದೆ ಆ್ಯಕ್ಚುಲಿ. ಈಗ ನಾವು ಹೋಗ್ತಾ ಇರೋ ರೋಡ್ ಕೆಳಗಡೆ ಎನಿಮಲ್ ಅಂಡರ್ ಪಾಸ್ ಹೈವೇ ಅಂತ ಮಾಡಿದ್ದಾರೆ. ಅಂದರೆ ಈ ನಾವು ಹೋಗ್ತಾ ರೋಡ್ ಕೆಳಗಡೆ ಅಂಡರ್ ಪಾಸ್ ಇದೆ, ಯಾವುದೇ ನದಿಗೆ ಮತ್ತೇನೂ ಇಲ್ಲ. ಎನಿಮಲ್ ಆ ಕಡೆಯಿಂದ ಈ ಕಡೆ ಓಡಾಡೋಕ್ಕೆ ಅಂತಲೇ ಈ ಜಾಗ ಬಿಟ್ಟಿದ್ದಾರೆ. ಈ ಅಂಡರ್ ಪಾಸಲ್ಲಿ 18 ರೀತಿಯ ಪ್ರಾಣಿಗಳು ಅಂಡರ್ ಪಾಸಲ್ಲಿ ಓಡಾಡಿದ್ದಾವೆ. ಸುಮಾರು 50,000ಕ್ಕೆ ಹೆಚ್ಚು ಪ್ರಾಣಿಗಳು, ಜಿಂಕೆ, ವೈಲ್ಡ್ ಕ್ಯಾಟು, ಈ ಥರ ಪ್ರಾಣಿಗಳು ತುಂಬ ಓಡಾಡಿದ್ದಾವೆ. ಇಲ್ಲಿ ಕರಡಿಗಳು ಜಾಸ್ತಿ ಇದ್ದಾವೆ. 6 ತಿಂಗಳಲ್ಲಿ ಸುಮಾರು 89 ಟೈಗರ್ಗಳು ಈ ಅಂಡರ್ ಪಾಸಲ್ಲಿ ಓಡಾಡಿದಾವೆ ಅಂತೇಳಿ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಹೇಳಿದ್ದಾರೆ. ನಾವಿವಾಗ ಪ್ರಯಾಗ್ರಾಜ್ ಎಂಟ್ರಿ ಆಗ್ತಾಯಿದ್ದೀವಿ. ಸುಮಾರು 2 ದಿನಗಳ ಕಾಲ ಪ್ರಯಾಣ ನಮ್ಮದು. ಪ್ರಯಾಗ್ರಾಜ್ ಎಂಟ್ರಿ ಆಯಿತು. ನಾವು ಈಗ ಪ್ರಯಾಗ್ರಾಜ್ಗೆ ಬಂದಿದ್ದೀವಿ. ಇದು ಮಹಾಕುಂಭ, 144 ವರ್ಷಗಳಿಗೆ ನಡೆಯುವ ಒಂದು ಮಹಾಕುಂಭಕ್ಕೆ ನಮ್ಮ ಆಗಮನ ಆಗಿದೆ. ನೋಡಿ, ನಾನು ಆ ಕಡೆ ಏನೂ ಹೋಗಿಲ್ಲ, ಬಟ್ ಈ ಸಿಟಿ ಏನಿದೆ ನೋಡಿ, ಸುಮಾರು 4,000 ಎಕರೆಗಳಷ್ಟು ಇದೆ ಅಂತ ನಾನು ಓದಿದ್ದು. ದಾರಿಯಲ್ಲೇ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಟ್ರಾಫಿಕ್ ಇದೆ. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿರುತ್ತೆ, ರಾತ್ರಿ ಎಲ್ಲ ಫುಲ್ ಚಳಿ ಇರುತ್ತೆ. ಜನವರಿ 13ರಿಂದ ಫೆಬ್ರವರಿ 26 ದಿನ, ಟೋಟಲ್ಲು 48 ದಿನಗಳ ಕಾಲ ಈ ಮಹಾಕುಂಭ ಇರುತ್ತೆ. ನೀವು ಯಾವಾಗಾದರೂ ಬರ್ಬೋದು, ಆದರೆ ಒಂದು ಸಲ ಆದರೂ ಬಂದೇ ಬರಬೇಕು ನೀವು ನೋಡೋಕ್ಕೆ ಈ ಮಹಾಕುಂಭನ. ಇಲ್ಲಿ ಜನಗಳನ್ನು ನೋಡೋಕೆ ಬರಬೇಕು. ಇಲ್ಲಿ ಏನು ನೋಡೋದಷ್ಟು ತುಂಬ ಇದೆ, ಕಲಿಯೋದು ತುಂಬ ಇದೆ. ಇವಾಗ ಆಲ್ರೆಡಿ 45 ಕೋಟಿ ಜನ ಬಂದು ಹೋಗಿದ್ದಾರಂತೆ. ಜನಗಳು ಎಷ್ಟು ಜನ ಬರ್ತಾರೆ ನೋಡ್ರಿ ಇಲ್ಲೇ. ನೀವು ನಾರ್ಮಲಾಗಿ ಇಷ್ಟು ಜನನ ನೋಡೋಕ್ಕಾದ್ರೂ ಒಂದು ಟೈಮ್ ಬಂದು ಹೋಗ್ಬೇಕು. ಈ ಸಿಟಿನಾದರೂ ನೋಡೋಕೆ ಬಂದು ಹೋಗಲೇಬೇಕು ಒಂದು ಟೈಮ್. ಹೈಯೆಸ್ಟು FIFA ಫುಟ್ಬಾಲ್ ವರ್ಲ್ಡ್ ಕಪ್ಪಲ್ಲಿ 35 ಲಕ್ಷ ಜನ ಸೇರ್ತಾರೆ.
ಒಂದಿನದ ಬಾಡಿಗೆನೆ ಕೋಟ್ಯಾಂತರ ರೂಪಾಯಿ ಇರುತ್ತಂತೆ. 48 ಜನ ಕೇಳಿದ್ರೆ ಬಾಡಿಗೆ ಎಷ್ಟಾಗುತ್ತೆ ನೋಡಿ, ತುಂಬ ಜಾಸ್ತಿ ಆಗುತ್ತೆ. ಕುಂಭ ಅಂದರೆ ಬರೀ ಜನಗಳು ಸೇರೋ ಸಂಗಮ ಅಲ್ಲ, ಇದು ವಿಶ್ವಾಸದ ಸಂಗಮ. ಮಹಾಕುಂಭ ಅಂದರೆ ಇದು ಯಾವುದೇ ಜಾತಿಗೆ ಸಂಬಂಧಪಡುತ್ತಲ್ಲ, ಪ್ರತಿಯೊಬ್ಬ ಹಿಂದೂ ಬಾಂಧವರು ಎಲ್ಲ ರೀತಿ ಜಾತಿ ಪಂಗಡ ಎಲ್ಲ ಮರೆತು ಎಲ್ಲರೂ ಒಂದೇ, ನಾವೆಲ್ಲ ಹಿಂದೂಗಳಂತೇಳಿ ಸೇರೋ ಸಂಗಮನೇ ಮಹಾಕುಂಭ. ಇದು ನೋಡ್ರಿ, ಈ ಜನಗಳ ನೋಡ್ತಾ ಇದ್ರೇ ಕಣ್ಣು ಸಾಕಾಗುತ್ತೆ. ಏನು ಜನ ಮಹಾಕುಂಭದಲ್ಲಿ ಎಲ್ಲರೂ ಒಂದೇ. ಇಲ್ಲಿ ಯಾವುದೂ ಲೆವೆಲ್ ಇಲ್ಲ, ಹೈ ಕ್ಲಾಸ್ ಇಲ್ಲ, ಲೋ ಕ್ಲಾಸ್ ಇಲ್ಲ, ಲೋವರ್ ಮಿಡಲ್ ಕ್ಲಾಸ್ ಇಲ್ಲ, ಅಪ್ಪರ್ ಮಿಡಲ್ ಕ್ಲಾಸ್ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ. ಮಹಾಕುಂಭ ಅಂದ್ರೇ ಒಂದು ಪಾಸಿಟಿವ್ ಎನರ್ಜಿ. ಮಹಾಕುಂಭದಲ್ಲಿ ಜೀವನದಲ್ಲಿ ಒಂದೇ ಸಲ ಸಿಗೋದು, ಒನ್ಸ್ ಎ ಲೈಫ್ ಟೈಮ್, ಡೋಂಟ್ ಮಿಸ್. ಮಹಾಕುಂಭದಲ್ಲಿ ನಿಮಗೆ ಟೆಂಟ್ ಸಿಟಿ ಅಂತಾರೆ. ಅದಕ್ಕೆ ಸುಮಾರು 4000ಗಳಷ್ಟು ಹೆಚ್ಚು ಟೆಂಟ್ ಇದ್ದಾವೆ. ಈಗ ನೀವು ನೋಡ್ತಾ ಇದ್ದೀರಿ ನೋಡು, ಇದು ಮಹಾರಾಷ್ಟ್ರದ ಗೌರ್ಮೆಂಟ್ ಸರ್ಕಾರ. ನೀವು ರೈಲ್ವೆ ಸ್ಟೇಷನ್ನಿಂದ ಬರೋ ಡೇಟ್ ಇಲ್ಲಿಂದ ಬರೋ ಒಂಟೆ ರೈಡ್ ಮಾಡೋಂಗಿದ್ರೆ ಮಾಡ್ಬೋದು. ಅದು ಸಣ್ಣ ಹುಡುಗರಿಗೆ ಮಾತ್ರ, ದೊಡ್ಡವರಿಗೆಲ್ಲ, ಅಲ್ಲಿ ಚಿಲ್ಡ್ರನ್ ಪರ್ಪಸ್. ಅದು ಫ್ಯಾಮಿಲಿ ಕರ್ಕೊಂಡು ಇಲ್ಲಿ ಬರೋದು ಬರ್ಬೇಕು ಗುರು, ಜೀವನದಲ್ಲಿ ಬರ್ಬೇಕು. ಒಂದ್ಸತಿ ನೋಡೋದು. 140 ಅಂಜಿ. ನೀ ಯಾಕೆ ಬಂದೆ? ನಾನಾ ಅಂಜಿಗೆ ಏನ ಸ್ನಾನ ಮಾಡಕ್ ಅಲ್ಲ, ಆ ಕಡೆ ಮುಂದೆ ಬಾಳ ಐತಲ್ಲ ಸರದ. ಇದು ಯಮುನಾ ನದಿ ಕಡೆ. ನೀವು ಇಲ್ಲಿ ಬೇಕಾದ್ರೆ ಸ್ನಾನ ಮಾಡ್ಬೋದು. ತ್ರಿವೇಣಿ ಸಂಗಮ ಹತ್ರ ಹೋಗಿ ಸ್ನಾನ ಮಾಡ್ತೀನಿ ಅಂದರೆ ಅಲ್ಲಿ ಮಾಡ್ಬೋದು. ಮಹಾಕುಂಭದಲ್ಲಿ ಸುಮಾರು 25 ಸೆಕ್ಟರ್ಗಳಿದ್ದಾವೆ ಗೊತ್ತಾ. 25 ಸೆಕ್ಟರ್, ಒಂದೊಂದು ಸೆಕ್ಟರ್ 310 ಕಿಲೋಮೀಟ್ರ್ ಐತೆ ಅಂತ 25 ಸೆಕ್ಟರ್ ಇದ್ದಾವೆ. 13ಕ್ಕಿಂತ ಹೆಚ್ಚು ವಿವಿಧ ಅಖಾಡಗಳಿದ್ದಾವೆ. ನೋಡ್ರಿ, ಯಾವುದೋ ಹುಡುಗಿ ಎಷ್ಟು ನೈಸ್ ಮಾಡ್ತಾಯಿದೆ, ನಮ್ಮಿಂದ ಮಾಡೋಕ್ಕಾಗಿ. ಇವಾಗ ಇಲ್ಲಿಂದ ನಮ್ಮ ರೂಟ್ ಚಲೋ. ಇವಾಗ ನಾವು ಹೋಗ್ತಾ ಇರೋದು ಕ್ಯಾಪ್ಸುಲ್ಸ್, ಅಂದರೆ ಏನಂತ ಹೇಳ್ಬೇಕು ನಿಮಗೆ, ಕುಂಭಕ್ಕೋಸ್ಕರ ಅಂತ ಸೇತುವೆಗಳನ್ನು ಮಾಡಿದ್ದಾರೆ. ಇವು ಕ್ಯಾಪ್ಸುಲ್ ಸೇತುವೆಗಳು. ಇವು ಸುಮಾರು ಒಂದು 30 ಸೇತುವೆಗಳನ್ನು ಇದ್ದಾವೆ. ಟೋಟಲು 30ಕ್ಕಿಂತ ಹೆಚ್ಚು ಇದ್ದಾವೆ ಅಂತ ಹೇಳ್ತಾರೆ. 1,000 ಕಾರ್ಮಿಕರು ದಿನಕ್ಕೆ 10 ಗಂಟೆ ಕೆಲಸ ಮಾಡಿದರೆ ಟೋಟಲು 2,100 ಕ್ಯಾಪ್ಸುಲ್ಸ್ಗಳಿಂದ ಮಾಡಿದ 30 ಸೇತುವೆ. ಇಲ್ಲಿ ಕಾಣ್ತಾ ಇದ್ದಾವಲ್ಲ, ಈ ಥರದ ಸೇತುವೆಗಳು 30 ಇದ್ದಾವೆ ಇಲ್ಲಿ. ಅವು ಕ್ಯಾಪ್ಸುಲ್ಸ್, ಅವು ಕಬ್ಬಿಣದಿಂದ ಮಾಡಿದ್ದಾರೆ. ಅದನ್ನು ಸುಮಾರು ಈ ಸೇತುವೆಗೋಸ್ಕರ ಸುಮಾರು 18 ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಓದಿದ್ದೇನೆ ನಾನು. ಈಗ ಈ ಕ್ಯಾಪ್ಸುಗಳ ಮೇಲೆ ಹೋಗ್ಬೇಕು. ಸುಮ್ಮನೆ ಇದು ಜನಗಳು ಹೋಗೋದಲ್ಲ, ಇದ್ರ ಮೇಲೆ ಗಾಡಿ ಹೋದ್ರೂ ನಡೆಯುತ್ತೆ, ಏನಾಗಲ್ಲ. ಬೈಕು, ಕಾರು, ಸುಮ್ಮನೆ ನಾರ್ಮಲ್ ಕಾರ್, ಟ್ರಕ್ಕಿಗೆಲ್ಲ ಹೋಗೋಕ್ಕಲ್ಲ, ನಾರ್ಮಲ್ ಕಾರು ಬೇಕಾದ್ರೆ ಹೋಗ್ಬೋದು. ಇವಾಗ ನಾವು ತ್ರಿವೇಣಿ ಸಂಗಮ ನಿಯರ್ ಹತ್ತತ್ರ ಹೋಗ್ತಾ ಇದ್ದೀವಿ. ಇಲ್ಲಿಂದ ತ್ರಿವೇಣಿ ಸಂಗಮ ರೂಟ್ ಸ್ಟಾರ್ಟ್ ಆಗುತ್ತೆ. ಮುಂದೆ ನಮ್ಮ ಹುಡುಗ ಹೋಗ್ತದೆ, ಹಿಂದೆ ನಾವು ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಹೋಗ್ತಾ ನೋಡ್ತಾ ಹೋಗೋದು. ನಿಮಗೆ ಏನಾದರೂ ಬೇಕಾದ್ರೆ ತಗೋಬೋದು. ಇವಕ್ಕೆ ಕೊಳ್ಳೆ, ರುದ್ರಾಕ್ಷಿ, ಅವು ಏನು ಬೇಕಾದ್ರೂ ತಗೋಬೋದು. ಇಲ್ಲಿ ಈಗ ಆ್ಯಂಬುಲೆನ್ಸ್ ವ್ಯವಸ್ಥೆ ಕೂಡ ಇಲ್ಲಿದೆ. ಜನಗಳು ಹೀಗೆ ಜಾಗರಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಹರ ಹರ ಮಹಾದೇವ್. ನದಿಲಿ ಅಗ್ಗೆ ಹೂವು ಅದೆಲ್ಲ ಇದೆ ನೋಡ್ರಿ. ನಾವು ಈಗ ನಿಯರ್ ತ್ರಿವೇಣಿ ಸಂಗಮ ಹತ್ತಿರ ಬಂದಿದ್ವಿ. ಇಲ್ಲಿಂದನೇ ಜನಗಳು ಜನಗಳೇ ಕಾಣೋದಿಲ್ಲ ನಮಗೆ, ಹಂಗೆ ಹೋಗ್ತಾ ಇರೋದು. ಹರ ಹರ ಮಹಾದೇವ್. ಇವಾಗ ನಾವು ನದಿ ಹತ್ರ ಬಂದ್ವಿ. ಸೂರ್ಯಾಸ್ತ ಆಗುವ ಸಮಯ, ಸೂರ್ಯ ಮುಳುಗುವ ಸಮಯ. जिसे पुकारे वो पहुँचे गंगा किनारे, न कर मैली तो गंगा, तन धोए मन तो गंगा,
पलट के फिर बोली बात और बहता पानी न कर मैं भी तो गंगा तन धोए मन तो गंगा मन पावन जो गंगा में डूबे नहाए मन रावण जो लहरों तुमने बहाए जो चला गया वो लौट के ಭಗವಧ್ವಜ ಯಾವಾಗಲೂ ಹೀಗೆ ಹಾರಾಡ್ತಾ ಇರುತ್ತೆ. ಈ ಮಹಾಕುಂಭ ಮೇಳದ ಮೇಲೆ ನೋಡಿದ ಮೇಲೆ ಒಂದು ಆತ್ಮವಿಶ್ವಾಸ ಬಂತು. ಹಿಂದೂವನ್ನು ಎಂದು ಯಾರು ಏನೂ ಮಾಡೋಕ್ಕಾಗಲ್ಲ. ಈ ಭಗವಧ್ವಜ ಈ ಭೂಮಿ ಎಷ್ಟು ದಿನ ಇರುತ್ತೋ ಈ ಭಗವಧ್ವಜ ಅಷ್ಟು ದಿನ ಇದ್ದೇ ಇರುತ್ತೆ ಅಂತ ಒಂದು ಆತ್ಮವಿಶ್ವಾಸ ಈ ಮಹಾಕುಂಭ ನೋಡಿದ ಮೇಲೆ ಎಲ್ಲರಿಗೂ ದೃಢವಾದ ಆತ್ಮವಿಶ್ವಾಸ ಬಂದಿದ್ದು. ಜೈ ಹಿಂದೂ. ಮಹಾಕುಂಭ ಬಂದಾಗ ಒಂದು ಇದು ಏನಪ್ಪ ಅಂದ್ರೆ ಜಳಕ ಮಾಡುವಾಗ ನಾವು 4 ಜನ ಬಂದಿದ್ವಿ. 2 ಜಳಕ ಫಸ್ಟ್ ಮಾಡಿ ಬಂದ್ವಿ, ನಮ್ಮ ಬ್ಯಾಗ್ ಎಲ್ಲ ಒಂದು ಕಡೆ ಇಟ್ಟು. ಮತ್ತೆ 2 ಹೋಗಿ ಮತ್ತೆ 2 ಸ್ನಾನ ಮಾಡ್ಕೊಂಬಂದರು. ಒಬ್ಬರೇ ಬಂದರೆ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಮತ್ತೆ ಮಹಾಕುಂಭದಲ್ಲಿ ಒಂದು ವಿಶೇಷ ಅಂದರೆ ಲೈಟಿಂಗ್ಸ್. ಇಲ್ಲಿ ಲೈಟಿಂಗ್ಸ್ ನೋಡೋಕೆ ಬರಬೇಕು. ಎಷ್ಟು ಚಂದ ಲೈಟಿಂಗ್ಸ್ ಆಗಿದೆ. ಮೈಸೂರು ದಸರಾ ಎಷ್ಟು ಚಂದ ಕಾಣುತ್ತೋ ಅಷ್ಟು ಚಂದನೇ ಈ ಮಹಾಕುಂಭ ಲೈಟಿಂಗ್ಗಳಿಂದ ಅಷ್ಟು ಮನಮೋಹಕವಾಗಿ ಕಾಣುತ್ತೆ, ಸೂಪರಾಗಿ ಕಾಣುತ್ತೆ. ಮಹಾಕುಂಭದಲ್ಲಿ ಇವಾಗಿನ ಸ್ನಾನಾಂಕಾರ ಆಯಿತು. ಸ್ನಾನ ಮಾಡ್ಕೊಂಡು ಮುಂದೆ ಹಂಗೆ ನೋಡ್ಕೊಂಡು ಹೋಗ್ತಾ ಇರೋದು. ಇವಾಗ ಏನಿದ್ರು ಇರೋಕೆ ವ್ಯವಸ್ಥೆ ಮಾಡ್ಕೋಬೇಕು. ರೂಮ್ ವ್ಯವಸ್ಥೆ ಆಗುತ್ತೋ ಟೆಂಟ್ ವ್ಯವಸ್ಥೆ ಆಗುತ್ತೋ ಗೊತ್ತಿಲ್ಲ. ಒಂದು ಸೇವಾಶ್ರಮದಲ್ಲಿ ಕೇಳಿದ್ವಿ, ಅಲ್ಲಿ ರೂಮ್ ಸಿಕ್ಕರೆ ನಿಶ್ಚಿಂತೆ. ಈಗೇನಿದ್ರು ರೂಮ್ ಹುಡ್ಕೋದೇ ಕೆಲಸ. ಸ್ವಲ್ಪ ಸ್ನಾನ ಆಗಿಂದ ಇವಾಗ ಸ್ವಲ್ಪ ಚಳಿ ಆಗ್ತಾಯಿದೆ ಲೈಟಾಗಿ. ಹಂಗನಕ್ಕೆ ಸ್ವಲ್ಪ ಚಳಿ ಆಗ್ತಾಯಿದೆ, ಯಾಕಂತ ಗೊತ್ತಿಲ್ಲ. ಆದರೆ ನೋಡೋಕೆ ಬರ್ಬೇಕು ರೀ ನೀವಾದರೂ ಒಂದು ಟೈಮ್. ಮುಗೀತು. ಮಹಾಕುಂಭ ಪ್ರಯಾಗ್ರಾಜ್ 144 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭದಲ್ಲಿ ನಮ್ಮ ಪುಣ್ಯ ಸ್ನಾನ ಮುಗೀತು. ಇನ್ನೇ ಎದ್ದು ರೂಮ್ ಹುಡ್ಕೋಕೆ ಹೋಗೋದಷ್ಟೇ. ಲೈಟಿಂಗ್ಸ್ ನೋಡೋಕೆ ಬರ್ಬೇಕ್ರಿ ಇಲ್ಲಿ.